ನಮಸ್ಕಾರ ಸ್ನೇಹಿತರೆ. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಸಾವು ಖಚಿತ. ಇದನ್ನು ಯಾರಿಂದಲೂ ಬದಲಾಯಿಸಲು ಆಗುವುದಿಲ್ಲ. ಪ್ರತಿಯೊಬ್ಬರ ಜೀವನವು ಸಾವಿನಿಂದ ಕೊನೆಗೊಳ್ಳುತ್ತೆ. ಈ ಸಾವು ಹೇಗಿರುತ್ತೆ, ಯಾವಾಗ ಬರುತ್ತೆ ಎಂದು ಯಾರು ಕೂಡ ಇವರೆಗೂ ಊಹಿಸಿಲ್ಲ. ಆದರೆ ಸಾವು ಅನ್ನೋದು ಕರ್ಮಫಲಗಳ ಮೇಲೆ ಅವಲಂಬಿತವಾಗಿದೆ. ನಾವು ನಮ್ಮ ಕೆಟ್ಟ ಹಾಗೂ ಒಳ್ಳೆಯ ಗುಣಗಳ ಆಧಾರದ ಮೇಲೆ ನಮ್ಮ ಸಾವು ಹೀಗಿರುತ್ತದೆ ಎಂದು ಯೋಚಿಸುತ್ತೀವಿ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ರಾಶಿಯ ಆಧಾರದ ಮೇಲೆ ನಮ್ಮ ಸಾವು ಹೇಗೆ ಸಂಭವಿಸುತ್ತೆ ಎಂಬುದರ ಕುರಿತು ನಾವು ಸ್ವಲ್ಪ ತಿಳಿದುಕೊಳ್ಳಬಹುದು. ಹಾಗಾದ್ರೆ ಇಂದಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಸಾವು ಹೇಗೆ ಬರುತ್ತೆ, ಅದರ ಜೊತೆಗೆ ಅವರ ಒಳ್ಳೆಯ ಗುಣಗಳೇನು, ಕೆಟ್ಟ ಗುಣಗಳೇನು, ಯಾವ ಗುಣಗಳನ್ನ ಬಿಟ್ಟರೆ ಒಳ್ಳೆಯದಾಗುತ್ತೆ, ಹಾಗೂ ಮಿಥುನ ರಾಶಿಯವರ ಬಗ್ಗೆ ಇನ್ನು ಹಲವಾರು ಕುತೂಹಲಕಾರಿ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಮೊದಲನೆಯದಾಗಿ ಮಿಥುನ ರಾಶಿಯವರ ಒಳ್ಳೆಯ ಗುಣಗಳ ಬಗ್ಗೆ ನೋಡೋದಾದ್ರೆ, ರಾಶಿ ಚಕ್ರಗಳಲ್ಲಿ ಮೂರನೇ ರಾಶಿ ಚಿಹ್ನೆ ಮಿಥುನ ರಾಶಿ. ಮಿಥುನ ರಾಶಿಯಡಿಯಲ್ಲಿ ಜನಿಸಿದವರು ಹೆಚ್ಚು ಮಾತನ್ನು ಪ್ರೀತಿಸುವವರಾಗಿರುತ್ತಾರೆ. ಜನರೊಂದಿಗೆ ಹೆಚ್ಚು ಮಾತನಾಡಲು ಇಷ್ಟಪಡುತ್ತಾರೆ. ಈ ರಾಶಿಯವರ ಸಂಭಾಷಣೆಯ ಹಿಂದಿನ ಪ್ರೇರಕ ಶಕ್ತಿ ಎಂದರೆ ಅವರ ಮನಸ್ಸು. ಕುಂಡಲಿಯಲ್ಲಿ ಮೂರನೇ ಮನೆಯನ್ನ ಆಳುವ ಈ ರಾಶಿಯವರು ಬೌದ್ಧಿಕ ವಿಷಯಗಳತ್ತ ಆಸಕ್ತಿ ಹೊಂದಿರುತ್ತಾರೆ. ಜನರು ಹಾಗೂ ಸ್ಥಳವನ್ನ ಇಷ್ಟಪಡುವ ಮುನ್ನ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡು ನಂತರ ಮುಂದುವರಿಯುತ್ತಾರೆ. ಮಿಥುನ ರಾಶಿಯವರ ಸ್ವಭಾವವು ಬಹುಮುಖವಾದುದು. ಕಾಲ್ಪನಿಕ, ಆಹ್ಲಾದಕರ, ಚಿಂತನಾಶೀಲ ಮತ್ತು ಎಲ್ಲದಕ್ಕೂ ಹೊಂದಿಕೊಳ್ಳಬಲ್ಲ ಸ್ವಭಾವ ಇವರದ್ದು. ಅವಳಿಗಳು, ಸಂಕೇತಗಳು ಮಿಥುನ ರಾಶಿಯನ್ನ ಪ್ರತಿನಿಧಿಸುವುದರಿಂದ ಇದು ಅವರ ಉಭಯ ಸ್ವಭಾವದ ಗುಣಲಕ್ಷಣಗಳನ್ನ ವಿವರಿಸುತ್ತದೆ. ಇವರು ಪರಿಣಾಮಕಾರಿ ವ್ಯಕ್ತಿತ್ವವನ್ನ ಹೊಂದಿದವರಾಗಿರುತ್ತಾರೆ. ಇವರು ಬುದ್ಧಿವಂತಿಕೆ, ನ್ಯಾಯಯುತ ಹಾಗೂ ಮಾನವೀಯ ಸ್ವಭಾವವನ್ನ ಒಳಗೊಂಡವರು. ಇವರ ನಡವಳಿಕೆಯಿಂದಲೇ ಇತರರಿಗಿಂತ ಭಿನ್ನವಾಗಿರುತ್ತಾರೆ. ಅವರು ಇತರ ವ್ಯಕ್ತಿಗಳನ್ನ ನೋಡಿದಾಗಲೇ ಅವರ ಒಳಮನಸ್ಸನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಇವರು ಉತ್ತಮ ಸಂವಹನಕಾರರು, ಉತ್ತಮ ವಾಗ್ಮಿ ಹಾಗೂ ಹಾಸ್ಯ ಪ್ರವೃತ್ತಿಯವರು. ಈ ಲಕ್ಷಣಗಳಿಂದಲೇ ಅವರು ಕೆಲವು ಉತ್ತಮ ಸ್ನೇಹಿತರನ್ನ ಗೆಲ್ಲುತ್ತಾರೆ. ಆತಂಕ ಎದುರಾದಾಗ ಉಗುರು ಕಚ್ಚುವ ಸ್ವಭಾವವು ಇವರದ್ದಾಗಿರಬಹುದು. ತಮ್ಮ ಬುದ್ಧಿವಂತಿಕೆ ಹಾಗೂ ತಮ್ಮ ಶಕ್ತಿಗೆ ಹೊಂದಿಕೆಯಾಗುವವರನ್ನ ಕಂಡುಕೊಳ್ಳುವವರೆಗೂ ಇವರು ವಿವಿಧ ಪ್ರೇಮಿಗಳೊಂದಿಗೆ ಸಮಯ ಕಳೆಯುತ್ತಾರೆ. ಇವರು ಪರಿಪೂರ್ಣವಾದ ಸಂತೋಷ, ಪ್ರಚೋದನೆಯ ಅನುಭವವನ್ನು ಬಯಸುತ್ತಾರೆ. ಪರಿಪೂರ್ಣವಾದ ಹೊಂದಾಣಿಕೆಯನ್ನು ತಮ್ಮ ಪ್ರೇಮಿಯಲ್ಲಿ ಕಂಡುಕೊಂಡ ನಂತರ ದೀರ್ಘಾವಧಿಯವರೆಗೂ ಇಬ್ಬರಿಗೂ ಸೂಕ್ತವಾದ ಜೀವನ ಶೈಲಿಯೊಂದಿಗೆ ಮುಂದುವರಿಯುತ್ತಾರೆ. ಸಕಾರಾತ್ಮಕ ಗುಣದವರು, ಸಾಹಸ ಪ್ರಿಯರು, ಜೀವನದಲ್ಲಿ ಎದುರಾಗುವ ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ. ಅವರ ವಿಶಿಷ್ಟ ಲಕ್ಷಣಗಳು ಸ್ನೇಹಪರತೆ ಮತ್ತು ಜನರೊಂದಿಗೆ ಹೊಂದಿಕೊಳ್ಳುವುದು. ಇವರು ಯಾವುದೇ ವಿಷಯದ ಬಗ್ಗೆ ಹೇಳಿದರೂ ಮಾತನಾಡುವ ಸಾಮರ್ಥ್ಯವಿರುವ ಚತುರರಾಗಿರುತ್ತಾರೆ. ಯಾವುದೇ ಪರಿಸ್ಥಿತಿಗೆ ಅಥವಾ ಹೊಸ ವಾತಾವರಣಕ್ಕೆ ಇವರು ಬೇಗನೆ ಹೊಂದಿಕೊಳ್ಳುತ್ತಾರೆ. ಈ ಗುಣ ಇವರನ್ನ ರಾಶಿ ಚಕ್ರದ ಕೆಮಿಲಿಯನ್ ಎಂದು ಕರೆಯಲು ಕಾರಣವಾಗಿದೆ. ಇವರು ತೀಕ್ಷ್ಣವಾದ ಬುದ್ಧಿಶಕ್ತಿಯನ್ನ ಹೊಂದಿರುತ್ತಾರೆ ಮತ್ತು ವಿಷಯಗಳನ್ನ ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ. ಇವರು ಚತುರರು ಮತ್ತು ಸಮಸ್ಯೆಗಳಿಗೆ ಸೃಜನಾತ್ಮಕ ಪರಿಹಾರಗಳನ್ನ ಕಂಡುಕೊಳ್ಳುತ್ತಾರೆ. ಹೊಸ ವಿಷಯಗಳನ್ನ ಕಲಿಯಲು ಮತ್ತು ತಿಳಿದುಕೊಳ್ಳಲು ಇವರು ಯಾವಾಗಲೂ ಉತ್ಸುಕರಾಗಿರುತ್ತಾರೆ. ಇವರು ಜ್ಞಾನದ ಹಸಿವು ಹೊಂದಿರುವವರು. ಮಿಥುನ ರಾಶಿಯವರು ಏಕಕಾಲದಲ್ಲಿ ಹಲವಾರು ಕೆಲಸಗಳನ್ನ ಮಾಡಬಲ್ಲರು. ಇವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಮಿಥುನ ರಾಶಿಯವರು ಸದಾ ಉತ್ಸಾಹದಿಂದಿರುತ್ತಾರೆ ಮತ್ತು ಇತರರನ್ನ ಪ್ರೇರೇಪಿಸುತ್ತಾರೆ. ಇನ್ನು ಇವರ ನಕಾರಾತ್ಮಕ ಗುಣಗಳ ಬಗ್ಗೆ ನೋಡೋದಾದ್ರೆ, ಮೊದಲನೆಯದು ಅಸಂಗತತೆಯ ಕೊರತೆ. ಮಿಥುನ ರಾಶಿಯವರು ಒಂದೇ ಸ್ಥಳದಲ್ಲಿ ನೆಲೆ ನಿಲ್ಲಲು ಕಷ್ಟಪಡುತ್ತಾರೆ. ಅವರು ಮಾತಿನಲ್ಲಿ ಬಹಳ ಸಮಯವನ್ನ ತೆಗೆದುಕೊಂಡರೂ ಸಹ ಆದರೆ ಅವರು ಬಹಳ ಕಡಿಮೆ ಗಮನವನ್ನ ಹೊಂದಿರುತ್ತಾರೆ. ಅವರು ಅನಿರೀಕ್ಷಿತ ಮತ್ತು ತಮ್ಮ ಮುಂದಿನ ಕ್ರಮವನ್ನ ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅವರು ಒಂದು ವಿಷಯದಿಂದ ಬೇಗನೆ ಬೇಸರಗೊಳ್ಳುತ್ತಾರೆ. ನಿರ್ದಿಷ್ಟವಾಗಿ ಮಿಥುನ ರಾಶಿಯವರು ಒಬ್ಬ ವ್ಯಕ್ತಿಗೆ ಬದ್ಧರಾಗಲು ಕಷ್ಟಪಡುತ್ತಾರೆ ಮತ್ತು ಸಂಬಂಧಗಳನ್ನ ರೋಲರ್ ಕೋಸ್ಟರ್ ರೈಡ್ ಆಗಿ ನೋಡುತ್ತಾರೆ. ಎರಡನೆಯದು ಅತಿಯಾದ ಆತಂಕ. ಮಿಥುನ ರಾಶಿಯವರು ಆಗಾಗ್ಗೆ ಕುಶಲತೆ ಮತ್ತು ಕಾರ್ಯಗಳ ನಡುವೆ ಹೊಂದಾಣಿಕೆ ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ಹೊಸ ಸವಾಲುಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ. ಅವರು ಏಕಕಾಲದಲ್ಲಿ ಹಲವಾರು ಸ್ಥಳಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬಹುದು. ಆದರೂ ಮಿಥುನ ರಾಶಿಯವರು ಸಾಂದರ್ಭಿಕವಾಗಿ ತಡೆದುಕೊಳ್ಳುವುದಕ್ಕಿಂತ ಹೆಚ್ಚಿನದನ್ನ ತೆಗೆದುಕೊಳ್ಳುತ್ತಾರೆ. ಮಿಥುನ ರಾಶಿಯವರು ಜೀವನದ ಘಟನೆಗಳನ್ನ ತಪ್ಪಾಗಿ ನಿರ್ವಹಿಸುವ ಜವಾಬ್ದಾರಿಯ ಬಗ್ಗೆ ಅನಗತ್ಯವಾಗಿ ಆತಂಕಕ್ಕೊಳಗಾಗುವ ಪ್ರವೃತ್ತಿಯನ್ನ ಹೊಂದಿದ್ದಾರೆ. ಅದಕ್ಕಾಗಿ ಅವರು ಸಂದರ್ಭಗಳಲ್ಲಿ ಆತಂಕಕ್ಕೊಳಗಾದಾಗ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಮೂರನೆಯದು ಅತ್ಯಂತ ಅನಿರೀಕ್ಷಿತ ಪ್ರವೃತ್ತಿ.
ಮಿಥುನ ರಾಶಿಯವರು ಹಠಾತ್ ಪ್ರವೃತ್ತಿಯವರಾಗಿದ್ದಾರೆ ಮತ್ತು ಪರಿಣಾಮಗಳನ್ನ ಪರಿಗಣಿಸದೆ ವರ್ತಿಸುತ್ತಾರೆ. ಆದರೆ ಅವರು ಸಹಿಷ್ಣು ಮತ್ತು ಹೊಂದಿಕೊಳ್ಳುವ ಸಂಗತಿಯ ಹೊರತಾಗಿಯೂ ಅವರ ಮೃದುತ್ವದಿಂದಾಗಿ ಅವರು ಅಜಾಗರೂಕರಾಗಿರಬಹುದು. ಅವರು ಆಗಾಗ್ಗೆ ತಮ್ಮ ಆಲೋಚನೆಗಳನ್ನ ಬದಲಾಯಿಸುತ್ತಾರೆ. ನಾಲ್ಕನೆಯದು ಎರಡು ಮುಖ. ಅವರು ಯಾರೊಂದಿಗೆ ಮಾತನಾಡುತ್ತಿದ್ದಾರೆ ಎಂಬುದರ ಆಧಾರದ ಮೇಲೆ ಮಿಥುನ ರಾಶಿಯವರು ಮಾತನಾಡುತ್ತಾರೆ. ವಿವಿಧ ಕಥೆಗಳು ಅಥವಾ ಸತ್ಯವನ್ನು ಕೆಲವೊಮ್ಮೆ ಮಾತನಾಡಬಹುದು. ಗಂಭೀರವಾದ ಸಂಬಂಧವಾದರೂ ಕೆಲವೊಮ್ಮೆ ಮಿಥುನ ರಾಶಿಯವರು ಹೊಸ ಸಂಗಾತಿಯನ್ನ ಹುಡುಕುತ್ತಾರೆ ಮತ್ತು ಅವರು ಪ್ರಸ್ತುತ ಇರುವುದನ್ನ ಅವರು ಉತ್ತಮವೆಂದು ಭಾವಿಸಿದರೆ ಹಿಂದಿನ ಸಂಬಂಧವನ್ನ ತೊರೆಯಲು 2 ಬಾರಿ ಯೋಚಿಸುವುದಿಲ್ಲ. ನಾಲ್ಕನೆಯದು ವಿಚಿತ್ರವಾದ ಕುತೂಹಲ. ಮಿಥುನ ರಾಶಿಯವರು ಇತರರ ಗೌಪ್ಯತೆಯನ್ನ ಉಲ್ಲಂಘಿಸುವ ಪ್ರವೃತ್ತಿಯನ್ನ ಹೊಂದಿರುತ್ತಾರೆ, ಏಕೆಂದರೆ ಅವರು ಇತರರು ಏನು ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಸ್ವಲ್ಪ ಹೆಚ್ಚು ಕುತೂಹಲದಿಂದ ಕೂಡಿರುತ್ತಾರೆ. ಅವರು ಇತರ ಜನರ ವ್ಯವಹಾರಗಳಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡುವ ಮೂಲಕ ಹೆಚ್ಚುವರಿ ಪ್ರತಿಸ್ಪರ್ಧಿಗಳನ್ನ ಮಾಡುವ ಪ್ರವೃತ್ತಿಯನ್ನ ಹೊಂದಿರಬಹುದು. ಐದನೆಯದು ತೀವ್ರವಾಗಿ ಮೂಡಿ. ಅವರು 2 ವಿಭಿನ್ನ ವ್ಯಕ್ತಿತ್ವಗಳನ್ನ ಹೊಂದಿರುವುದರಿಂದ ಮಿಥುನ ರಾಶಿಯವರು ಭಾವನೆಗಳನ್ನ ಬಲವಾಗಿ ಗ್ರಹಿಸುತ್ತಾರೆ ಮತ್ತು ನಿಯಮಿತವಾಗಿ ತೀವ್ರವಾದ ಮನಸ್ಥಿತಿ ಬದಲಾವಣೆಗಳಿಗೆ ಒಳಗಾಗುತ್ತಾರೆ. ಘಟನೆಯಿಂದ ಪ್ರಚೋದಿಸಲ್ಪಟ್ಟು ಕೋಪ ಅಥವಾ ದುಃಖದಂತಹ ಹಠಾತ್ ಮನಸ್ಥಿತಿ ಬದಲಾವಣೆಗಳನ್ನ ಅವರು ಸಾಮಾನ್ಯವಾಗಿ ಎದುರಿಸುತ್ತಾರೆ. ಅವರು 1 ನಿಮಿಷ ಪರಾನುಭೂತಿ ಮತ್ತು ಪ್ರೀತಿಯಿಂದ ವರ್ತಿಸಬಹುದು, ನಂತರ ತಣ್ಣಗಾಗಬಹುದು ಮತ್ತು ಮುಂದಿನ ನಿಮಿಷದಲ್ಲಿ ಮೂಡಿಯಾಗಬಹುದು. ಆರನೆಯದು ಅತ್ಯಂತ ವ್ಯಂಗ್ಯ. ಹಾಸ್ಯದ ವಿಷಯಕ್ಕೆ ಬಂದರೆ ಮಿಥುನ ರಾಶಿಯವರು ಅಚಾನಕ್ ಆಗಿ ಸ್ಫೋಟಗೊಳ್ಳುವವರು, ಆದರೆ ಜನರು ಕೆಲವೊಮ್ಮೆ ಇದರಿಂದ ಮನನೊಂದುಕೊಳ್ಳುತ್ತಾರೆ. ನೀವು ಪ್ರಾಮಾಣಿಕ ಸಲಹೆಗಾಗಿ ಮಿಥುನ ರಾಶಿಯವರನ್ನ ಕೇಳಿದಾಗ ಕೆಲವೊಮ್ಮೆ ಅವರು ವ್ಯಂಗ್ಯವಾಡಬಹುದು. ಅವರು ಆರಂಭದಲ್ಲಿ ಜನರನ್ನ ಕಿರಿಕಿರಿಗೊಳಿಸುವ ರೀತಿಯಲ್ಲಿ ಮಾತನಾಡಿದರೂ ಅದು ಜನರ ಬುದ್ಧಿಗೆ ಇಳಿಯಬೇಕೆನ್ನುವುದಾಗಿರುತ್ತದೆ, ಆದರೆ ಇತರ ವ್ಯಕ್ತಿಗಳು ಅದನ್ನು ಅಗೌರವದಿಂದ ಕಾಣಬಹುದು. ಇನ್ನು ಬಹು ಮುಖ್ಯವಾದ ವಿಷಯ ಏನು ಅಂದ್ರೆ ಮಿಥುನ ರಾಶಿಯವರಿಗೆ ಸಾವು ಹೇಗೆ ಬರುತ್ತೆ ಅಂತ ನೋಡೋದಾದ್ರೆ, ಮಿಥುನ ರಾಶಿಯವರು ನೇರವಾಗಿರುತ್ತಾರೆ. ಅವರ ಮಾತಿಗೆ ಕಡಿವಾಣ ಇರುವುದಿಲ್ಲ. ತಮಗೆ ಅನಿಸಿದ್ದನ್ನ ಹಿಂಜರಿಕೆ ಇಲ್ಲದೆ ಸಂದರ್ಭ ನೋಡದೆ ಕೇಳಿಬಿಡುತ್ತಾರೆ. ಬಹಿರಂಗವಾಗಿ ಇತರರ ಬಗ್ಗೆ ತಮಾಷೆ ಮಾಡುತ್ತಾರೆ. ಕೆಲವೊಮ್ಮೆ ಅವರು ಇತರ ವ್ಯಕ್ತಿಯ ಭಾವನೆಗಳನ್ನ ನೋಯಿಸುವ ಕೆಲವು ಕೆಲಸಗಳನ್ನ ಮಾಡುತ್ತಾರೆ. ಅದು ಅವರಿಗೆ ನಕಾರಾತ್ಮಕವಾಗಿ ಪರಿಣಮಿಸಬಹುದು. ಕೋಪದ ವ್ಯಕ್ತಿಯ ಮುಂದೆ ಅನಗತ್ಯ ಮಾತುಗಳನ್ನಾಡುವುದು ಮಿಥುನ ರಾಶಿಯವರಿಗೆ ಒಳ್ಳೆಯದಲ್ಲ. ಇದು ಅವರನ್ನ ಜೀವಂತ ಸಮಾಧಿ ಮಾಡಬಹುದು. ಹೀಗಾಗಿ ತಮಾಷೆ ಮತ್ತೊಬ್ಬರನ್ನ ನೋಯಿಸುವಂತಿರಬಾರದು. ಇವರು ಅನಾರೋಗ್ಯ ಸಮಸ್ಯೆಯಿಂದ ಸಾಯುವ ಸಾಧ್ಯತೆ ಇದೆ. ಸಾವಿನುವುದು ಮೊದಲೇ ಖಚಿತವಾಗಿರುತ್ತೆ. ನಾವು ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿದರೆ ಸಾವಿಗೆ ಹೆದರುವ ಅವಶ್ಯಕತೆ ಇಲ್ಲ. ಹಾಗಾಗಿ ಮಾಡುವ ಕೆಲಸಗಳನ್ನ ಶ್ರದ್ಧೆ ಭಕ್ತಿಯಿಂದ ಮಾಡೋಣ. ದೇವರು ಕೂಡ ಮೆಚ್ಚುತ್ತಾನೆ. ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರು ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ, ಅವರು ಕೂಡ ಮಾಹಿತಿಯನ್ನ ತಿಳಿಯುವಂತಾಗಲಿ. ಹಾಗೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.